ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತರಾಗಿರೋದ್ರಿಂದ ನಮ್ಮ ಮಂಡ್ಯದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಅದು ತುಂಬಾ ಮಳೆ ಅಂತ ಹೇಳ್ಬೋದು. ಎಂದು ಕೂಡ ಡಿಸೆಂಬರ್ ಅಲ್ಲಿ ಮಳೆಗಳನ್ನ ನೋಡಿರ್ಲಿಲ್ಲ ಈ ರೀತಿ. ಬೆಳಿಗ್ಗೆಯಿಂದ ಮಳೆ ನಿಲ್ದಾನೆ ಬರ್ತಾ ಇದೆ. ನಾವು ಕೆಲಸ ಕಾರ್ಯಗಳಿಗೆ ಹೋಗಕ್ಕೂ ಕೂಡ ತೊಂದರೆ ಆಗ್ತಿದೆ. ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆಗಳನ್ನ ಘೋಷಿಸಿದ್ದಾರೆ, ಮಕ್ಕಳು ಸೇಫ್ ಆಗಿ ಮಾಡಿದ್ದಾರೆ. ರೈತರುಗಳಿಗೂ ಕೂಡ ಬೆಳೆಗಳಿಗೆ ತುಂಬಾ ಹೆಲ್ಪ್ ಆಗಿದೆ. ಜೊತೆಗೆ ಈ ಮಳೆ ಬಂದು ಈ ರೀತಿ ನಿಂತ್ಕೊಬಿಟ್ರೆ ನೆಕ್ಸ್ಟ್ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ಒಂದ್ ಕಡೆ ಖುಷಿನೂ ಅಂತ ಅನ್ಬೋದು, ಇನ್ನೊಂದ್ ಕಡೆ ನಮಗೆ ಸಮಸ್ಯೆಗಳಾಗಿದೆ. ಯಾಕೆಂದ್ರೆ ನಾವು ವೃತ್ತಿ ಮಾಡ್ಬೇಕು ಅಂತಂದ್ರೆ ಹೊರಗಡೆ ಹೋಗ್ಲೇಬೇಕು. ಮಳೆ ನಿಲ್ದೇ ಇರೋದ್ರಿಂದ ನಾವು ಕೆಲಸಗಳು ಮಾಡೋಕ್ಕೂ ಆಗ್ತಾ ಇಲ್ಲ, ಗದ್ದೆಗಳ ಕಡೆ ಹೋಗಕ್ಕೂ ಆಗ್ತಾ ಇಲ್ಲ. ಈ ಮಳೆ ಯಾವ ನಿಲ್ಲುತ್ತೋ ಏನು ಅಂತ ಗೊತ್ತಿಲ್ಲ. ಮಾತ್ರ ಇದರಿಂದ ಹರ್ಷ ಆಗಿದೆ. ಇನ್ನು ಹವಾಮಾನ ಇಲಾಖೆ ಇನ್ನೊಂದು 2 ರಿಂದ 3 ದಿನ ಮಳೆ ಬರ್ತದೆ ಅಂತ ಹೇಳ್ತಿದೆ. ಇದರಿಂದ ಜನಜೀವನ ತುಂಬಾ ಅಸ್ತವ್ಯಸ್ತ ಆಗೋದಂತೂ ಸತ್ಯ. ಯಾಕೆಂದ್ರೆ ಮಳೆ ನಿಲ್ತಾನೆ ಇಲ್ಲ, ಬೆಳಿಗ್ಗೆಯಿಂದ ಒಂದು ಕ್ಷಣ ಕೂಡ ಅವಕಾಶ ಕೊಡ್ತಾ ಇಲ್ಲ. ಹೊರಗಡೆ ಬರೋದು ಹೇಗೆ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ನಮ್ಗೆ ಕೆಲಸ ಕಾರ್ಯಗಳಿಗೆ ಹೋಗಕ್ ಆಗ್ತಾ ಇಲ್ಲ. ನಾವೀಗ ಹೊರಗಡೆ ಮೈಸೂರಿಗೆ ಹೋಗ್ಬೇಕಿತ್ತು. ನಾನು ಮಂಡ್ಯದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಮಳೆ ನಿಲ್ಲಿಲ್ಲ. ಮನೆಯಿಂದ ಹೊರಗಡೆ ಬಂದ್ವಿ. ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಬೈಕಲ್ಲಿ ಹೋಗ್ಬೇಕು. ನಮ್ಮ ವ್ಯವಹಾರಗಳಿದೆ, ಇನ್ನ ಅಲ್ಲಿ ಸುತ್ತಾಡಕ್ಕೂ ನಮ್ ಕೈಲಿ ಆಗಲ್ಲ, ವ್ಯವಹಾರಗಳು ಮಾಡಕ್ ಹೋಗ್ತಾ ಇಲ್ಲ. ಮಳೆ ಯಾವಾಗ ನಿಲ್ಲುತ್ತೋ ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇದರಿಂದ ನಮ್ಗೆ ಸಮಸ್ಯೆ ಆಗಿರೋದಂತ ಖಂಡಿತ. ತೊಂದರೆ ಆಗ್ತಿದೆ. ಏನಾಗ್ತಿದೆ ಸರ್? ತೊಂದರೆನೇ ಆಯ್ತೈತೆ, ಮಳೆಯಿಂದ ತೊಂದರೆನೇ ಆಯ್ತದೆ ಹೊರತು ಗಾಡಿಗಳು ಆಫ್ ಆಯ್ತಾವೆ. ಈ ತರ ಮಳೆ ಎಲ್ಲ ನೋಡಿದ್ರ ಸರ್? ಈ ತರ ಯಾವಾಗ ನೋಡಿದೀನಿ. ಅಲ್ಲ, ಈ ಡಿಸೆಂಬರ್ ಟೈಮಲ್ಲಿ ನೋಡಿರ್ಲಿಲ್ಲ. ಮಾಮೂಲಿ ಜುಲೈ ಆಗಸ್ಟ್ ಅಲ್ಲಿ ನೋಡಿದೀನಿ. ನಿಮ್ ಬಿಸ್ನೆಸ್ ಎಲ್ಲ ಹೆಂಗೆ ಸರ್? ನಾವು ಮನೆ ಹೋಯ್ತಾನೆ, ಈಗ ಗಾಡಿಗಳು ಆಫ್ ಆಯ್ತಾವೆ. ಯಾಕೆ? ಈಗ ನೀರ್ ಬಿದ್ದು ಕೈಯಲ್ಲಿ ಆಫ್ ಆಯ್ತದೆ ಗಾಡಿಗಳು. ಜನ ಒಳಗೆ ಹೋಗ್ತಾರಾ? ಜನ ಒಬ್ರು ಬರ್ತಾ ಇಲ್ಲ, ಬಾಡಿಗೆನೂ ಆಗ್ತಾ ಇಲ್ಲ. ಜನನೇ ಇಲ್ಲ. ಸ್ಕೂಲು ಮಕ್ಕಳುಗಳೆಲ್ಲ ಇವತ್ತು ರಜಾ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಮೇನ್ ಲೇಡೀಸ್ ಹತ್ಬೇಕಾಗಿರೋದು, ಲೇಡೀಸ್ಗಳೇ ಹತ್ತಾ ಇಲ್ಲ. ಬಸ್ಸಲ್ಲಿ ಬರ್ತಾನೆ ಇಲ್ಲ. ಈಗ ಅನ್ಸುತ್ತೆ ಸರ್, ಮತ್ತೆ ನಿಮ್ಗೆ ಬಾಡಿಗೆ ಇಲ್ಲ ಅಂದ್ರೆ ಈಗ ಅತ್ತೆ ಮನೆಗೆ ಹೋಯ್ತಾನೆ. ದುಡಿಮೆ ಇಲ್ಲ ಅಂದ್ರೆ ದುಡಿಮೆ ಇವತ್ತು ಇಲ್ಲ, ಇವತ್ತು ಮಳೆ ಇಲ್ಲ, ನಮ್ಗೆ ದುಡಿಮೆನೇ ಇಲ್ಲ ಅಂತ. ಏನ್ ಕೆಲಸ ಮಾಡಿದ್ರಿ ಸರ್ ನೀವು? ನಾನು ಲೈಸೆನ್ಸಿಂಗ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ಡೈಲಿ ಈ ತರ ಮಳೆ ಬರ್ತಾ ಇರೋದ್ರಿಂದ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗ್ತಾ ಇದೆ. ಬೇಗ ಏನ್ ಮಾಡೋದು, ಎಲ್ಲ ಓಡಾಡ್ಲೇಬೇಕು. ಕೆಲಸದಿಂದ ನಾವು ಮೂವ್ ಮಾಡ್ಲೇಬೇಕಾಗತ್ತೆ. ಅದರಿಂದ ಸೈಕ್ಲೋನ್ ಎಫೆಕ್ಟ್ ಸರ್? ಸೈಕ್ಲೋನ್ ಎಫೆಕ್ಟ್ ಇದ್ದೇ ಇರ್ತದೆ. ಎಲ್ಲ ಈ ತರ ಆದಾಗ ಎಲ್ಲಾ ಕಡೆ ಇದ್ದೇ ಇರ್ತದೆ. ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ, ಒಳ್ಳೇದೇ. ಇಲ್ಲಾಂದ್ರೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಈಗ ನೋಡಿ, ಎಲ್ಲ ಓಡಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಇವಾಗ ನೀವ್ ಎಷ್ಟು ಕಷ್ಟ ಪಡ್ತಾ ಇದ್ರಿ, ಪರದಾಡ್ತಾ ಇದ್ರ, ಒಂದ್ ಕವರೇಜ್ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರ. ಆತರ ಎಲ್ಲ ರಜಾ ಕೊಟ್ಟಿದ್ದಾರೆ ಮಕ್ಕಳಿಗೆ. ಬೇಗ ಒಂದ್ 2 ದಿವಸದಲ್ಲಿ ಕ್ಲಿಯರ್ ಆದ್ರೆ ಒಳ್ಳೇದು. ಅದು ಇರ್ತದೆ ಮಾಮೂಲಿ. ಮನೆಯಲ್ಲೆಲ್ಲ ಬೆಚ್ಚಗಿರ್ಬೇಕು. ಈಗ ಚಳಿಗಾಲದಲ್ಲಿ ಏನ್ ಬೇಕು ಆ ಫುಡ್ನ ಬೆಚ್ಚಗಿರೋ ತರ ಮನೇಲಿ ಎಲ್ಲ ಕ್ಲೀನಾಗಿ ಒದಿಸ್ಕೊಂಡು, ಕ್ಲೀನಾಗಿ ಕಿವಿಗೆಲ್ಲ ಹತ್ತಿ ಹಾಕೊಂಡು ನೀಟಾಗಿರ್ಬೇಕು. ಒಳ್ಳೊಳ್ಳೆ ಫುಡ್ ಏನತ್ರ ಬೇಗ ಚಳಿಗಾಲ ಇರೋದ್ರಿಂದ ಬೆಚ್ಚಗಿರೋ ಫುಡ್ ತಗೊಂಡು ತಿನ್ಬೇಕು. ಆ ತರ ಅಂದ್ರೆ ಒಳ್ಳೇದು.